ಹಾಯ್, ವೆಲ್ಕಮ್ ಟು ಅಭಿಶ್ರ ಜೀವಿ. ಒಂಟಿಯಾಗಿರಲು ಕಲಿ. ಬುದ್ಧನು ಹೇಳಿದ ಜೀವನ ಬದಲಾಯಿಸುವ ರಹಸ್ಯ. ಬುದ್ಧನು ಜೀವನ ಬದಲಾಯಿಸುವ ಈ ಸಂದೇಶವನ್ನು ಕೇಳಿ ನಿಮ್ಮ ಒಂಟಿತನವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಿ. ಸ್ನೇಹಿತರೆ, ಜೀವನದಲ್ಲಿ ಕೆಲವೊಮ್ಮೆ ಸ್ನೇಹಿತರು, ಸಂಬಂಧಗಳು ದೂರವಾಗಿ ನಾವು ಒಂಟಿಯಾಗಿದ್ದೇವೆ ಎಂಬ ಭಾವನೆ ಮೂಡುತ್ತದೆ. ಆದರೆ ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾದವರು ಜನಸಮೂಹದಲ್ಲಿ ಬದುಕಿದವರಲ್ಲ, ಬದಲಿಗೆ ಒಂಟಿಯಾಗಿ ನಿಲ್ಲಲು ಕಲಿತವರು. ಒಂಟಿತನ ಎಂಬುದಕ್ಕೆ ಶಿಕ್ಷೆಯಲ್ಲ, ಅದು ನಮ್ಮನ್ನು ನಾವು ಕಂಡುಕೊಳ್ಳಲು ಸಿಗುವ ಒಂದು ದೊಡ್ಡ ಅವಕಾಶ. ನಿಮ್ಮ ಜೊತೆ ಸಮಯ ಕಳೆಯಿರಿ. ಪ್ರತಿದಿನ ಮೊಬೈಲ್ ಅಥವಾ ಯಾವುದೇ ಗದ್ದಲವಿಲ್ಲದೆ ಒಂಟಿಯಾಗಿ ಸ್ವಲ್ಪ ಸಮಯ ಕಳೆಯಿರಿ. ಇದರಿಂದ ನಿಮ್ಮ ಮನಸ್ಸು ನೀವು ಅರಿತುಕೊಳ್ಳಬಹುದು. ನಿಮ್ಮನ್ನು ನೀವು ಪ್ರೀತಿಸಿ, ಇತರರನ್ನು ಸಂತೋಷಪಡಿಸಲು ನಿಮ್ಮನ್ನು ನೀವು ಮರೆಯಬೇಡಿ. ನಿಮ್ಮ ಸಮಯ, ಆರೋಗ್ಯ ಮತ್ತು ಕನಸುಗಳಿಗೆ ಮೊದಲ ಆದ್ಯತೆ ನೀಡಿ. ಒಂಟಿತನವನ್ನು ಸೃಜನಶೀಲತೆಗೆ ಬಳಸಿ. ಜಗತ್ತಿನಲ್ಲಿ ಮಹಾನ್ ಕಲ್ಪನೆಗಳು, ಪುಸ್ತಕಗಳು ಮತ್ತು ಆವಿಷ್ಕಾರಗಳು ಒಂಟಿತನದಲ್ಲಿಯೇ ಮೂಡಿಬಂದಿವೆ. ಒಂಟಿಯಾಗಿರುವಾಗ ಓದುವುದು, ಬರೆಯುವುದು ಅಥವಾ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಿ. ಇತರರ ಮೇಲೆ ಅವಲಂಬನೆ ಕಡಿಮೆ ಮಾಡಿ. ನಿಮ್ಮ ಸಂತೋಷಕ್ಕಾಗಿ ಬೇರೆಯವರನ್ನು ಅವಲಂಬಿಸಬೇಡಿ. ಜನರು ಮತ್ತು ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ಒಳಗಿನ ಶಕ್ತಿ ಬದಲಾಗುವುದಿಲ್ಲ. ಕನಸುಗಳಿಗಾಗಿ ಕೆಲಸ ಮಾಡಿ. ಒಂಟಿತನದ ಸಮಯವನ್ನು ವ್ಯರ್ಥ ಮಾಡದೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ನಿಮ್ಮ ಭವಿಷ್ಯವನ್ನು ನಿರ್ಮಿಸಲು ಬಳಸಿಕೊಳ್ಳಿ. ಒಂಟಿತನವು ನಿಮ್ಮನ್ನು ಬಲಿಷ್ಠ ಹಾಗೂ ಸ್ವತಂತ್ರ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಒಂಟಿಯಾಗಿ ನಿಲ್ಲಲು ಕಲಿತ ವ್ಯಕ್ತಿಯನ್ನು ಈ ಜಗತ್ತಿನಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಒಂಟಿತನ ಒಂದು ದೊಡ್ಡ ಅವಕಾಶ. ಒಂಟಿತನ ಎಂಬುದು ಶಿಕ್ಷೆಯಲ್ಲ. ಜನಸಮೂಹದಲ್ಲಿದ್ದಾಗ ನಾವು ಇತರರ ಅಭಿಪ್ರಾಯಗಳಿಗೆ ಬದುಕುತ್ತೇವೆ, ಆದರೆ ಒಂಟಿಯಾಗಿದ್ದಾಗ ಮಾತ್ರ ನಮ್ಮನ್ನು ನಾವು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ನಿಮ್ಮ ಜೊತೆ ಸಮಯ ಕಳೆಯಿರಿ. ಪ್ರತಿದಿನ ಮೊಬೈಲ್ ಅಥವಾ ಯಾವುದೇ ಗದ್ದಲವಿಲ್ಲದೆ ಕೇವಲ ನಿಮ್ಮೊಂದಿಗೆ ಸ್ವಲ್ಪ ಸಮಯ ಕಳೆಯುವುದನ್ನು ರೂಢಿಸಿಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ, ಇತರರನ್ನು ಮೆಚ್ಚಿಸಲು ನಿಮ್ಮನ್ನು ನೀವು ಮರೆಯಬೇಡಿ. ನಿಮ್ಮ ಆರೋಗ್ಯ, ಸಮಯ ಮತ್ತು ಕನಸುಗಳಿಗೆ ಮೊದಲ ಆದ್ಯತೆ. ಬೇರೆಯವರನ್ನು ಗೆಲ್ಲುವುದು ಪರಾಕ್ರಮ, ಆದರೆ ನಿಮ್ಮನ್ನು ನೀವೇ ಗೆಲ್ಲುವುದು ಮತ್ತು ನಿಮ್ಮೊಂದಿಗೆ ನೀವೇ ಶಾಂತಿಯಿಂದ ಇರಲು ಕಲಿಯುವುದು ನಿಜವಾದ ಜಯ. Thank you for watching.